ಎಲ್ಲ ಎಲ್ಲ ಹೊರಗಡೆ ಬಾಯ್ ಮಾಡೋರಲ್ಲ. ಸರ್, ಇವತ್ತು ಸಭೆ ಮಾಡಿದ್ರಿ, ಯಾವೆಲ್ಲ ತಯಾರಿಗಳನ್ನ ಮಾಡ್ತಿದ್ರಿ ಮತ್ತೆ ಏನೋ ಸೂಚನೆಗಳು ಅಲ್ಲ, ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು DC ಅವ್ರ ನೇತೃತ್ವದಲ್ಲಿ ಒಂದು ಪ್ರಿಪರೇಷನ್ ಮಾಡಿದ್ದಾರೆ, ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡ್ಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಿದೀವಿ. ಅಂತ ಆತಂಕ ಕೊಡುವಂತ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೆ ನಾವು ಡ್ಯಾಮ್ ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೇವೆ. ಮತ್ತೆ ಇವತ್ತಿಂದ ನೀರು ಬರ್ಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮ್ಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ. ಅದು ಇವತ್ತಿಂದ ನಮ್ನೆಲ್ಲ ಆ ಭಯದಿಂದ ಮುಕ್ತಿ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದ್ರೂ ಕೂಡ ಒಂದು 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತ ಸದ್ಯಕ್ಕಂತ ನಾವು ಆತಂಕ ಪಡ್ತಾ ಇದ್ವಿ ಮಳೆ ಆಗಿದ್ರೆ ಹೆಂಗೆ ಅಂತ, ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂತ ಒಂದು ನಿರೀಕ್ಷೆ ಇದೆ. ಇಷ್ಟಾದ್ರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರ ಆಗ್ತೀವಿ. ಸೊ ಮತ್ತೆ ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಬಹಳ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಕಪ್ ಕೂಡ ನೀರು ಬರ್ಲಿಕ್ಕೆ ಶುರು ಆಗಿದೆ. ಒಂದು ವಾರಲ್ಲಿ ಕೂಡ ಅದು ಫುಲ್ ಆದ್ರೆ ಏನು ಶಾರ್ಟೇಜ್ ಇತ್ತು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗ್ತಿದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಬಹುಶಃ ಎಲ್ಲದಕ್ಕೂ ಅನುಕೂಲ ಆಗ್ತಿದೆ. ಸೊ ಒಟ್ಟಾರೆ ಅಂಥದ್ದು ಏನು ಆತಂಕ ಪಡುವಂತ ಜನರು, ರೈತರು ಅವಶ್ಯಕತೆ ಇಲ್ಲ. ಮಳೆ ಆಗ್ತದೆ, ಇನ್ನು ಮುಂದೆ ಕೂಡ ಹೋಗ್ತದೆ. ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೆ 5 ನದಿಗೆ ನಾವು ಏನ್ ನಿರೀಕ್ಷೆ ಮಾಡಿದ ನೀರಿಗೆ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆ ಇದೆ. ಮುಂಗಾರು ಬಿತ್ತನೆ ಮಾಡಿದ ಕಡೆಗಳಲ್ಲಿ ಅದು ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಅಂತ ಹೇಳಿ ಏನಾದ್ರು ಮಾಹಿತಿ ಇಲ್ಲ? ಈಗ ಮಳೆ ಆಗೋದ್ರಿಂದ ಆತಂಕ ದೂರ ಆಯ್ತಲ್ಲ. ಈಗ ಯಾವ್ದು ಕೂಡ ಆತಂಕ ಬೈಲೊಂಗಲ, ಸೌದತ್ತಿ ಆ ಭಾಗದಲ್ಲಿ ಇನ್ನು ರಾಮದುರ್ಗ ಕಡೆ ಮಳೆ ಇಲ್ಲ ಸರ್. ಸೊ ಮಳೆ ಆಗ್ತಾ ಇದೆ, ಅಲ್ಲಿ ಜೋರ್ ಇಲ್ಲ, ಅದು ಕಡಿಮೆ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಬರ್ತಾ ಇದೆ. ಸೊ ಆದ್ರ ಆತಂಕ ಆಗಲ್ಲ. ಒಂದ್ ವೇಳೆ ಹಂಗೇನಾರ ಬೆಳೆ ವಿಫಲ ಆದ್ರೆ ಅದ್ರ ಬಗ್ಗೆ ಸುಮಾರು ನಮ್ಮಲ್ಲಿ ಎಲ್ಲ ನಿರೀಕ್ಷೆ ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದೀವಿ. ಸೊ ಮಳೆ ಎಲ್ಲ ಆಗಿದೆ, ಎಲ್ಲ ಅಲ್ಲಿಂದ ಏನು ಸಮಸ್ಯೆ ಇಲ್ಲ. ಆಗದೆ ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಕೆಳಗಡೆ ಪ್ರದೇಶ ಒಂದೆರಡು ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನ್ ಮಾಡೋದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸರ್ವೆ ಮಾಡ್ತೀವಿ, ಇನ್ನು ಸರ್ವೆ ಮಾಡ್ಲಿಕ್ಕೆ ಹೇಳಿದ ಸರ್ಕಾರ. ಒಂದ್ ವೇಳೆ ಬಿತ್ತಿದ್ರೆ ಅದು ಬೆಳೆ ಬರದೆ ವಿಫಲ ಆದ್ರೆ ಅದನ್ನು ಸಪ್ರೇಟ್ ಆಗಿ ಸರ್ವೆ ಮಾಡ್ತೀವಿ. ಹಿಂದೂ ಕೂಡ ಸರ್ವೆ ಮಾಡಿದ್ವಿ, ಅದೇನು ಹೊಸದಲ್ಲ. ಅವ್ರಿಗೆ ಏನೋ ಸರ್ಕಾರದ ಸಿಗ್ಬೇಕಂತ ಸರ್ವೆ ಮಾಡ್ಲಿಕ್ಕೆ ಆದೇಶ ಮಾಡಿದಿರಾ? ಇಲ್ಲ, ಯಾಕಂದ್ರೆ ಇನ್ನೂ ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಅದು ಎಫೆಕ್ಟ್ ಆದ್ರೆ ಖಂಡಿತವಾಗಿ ನಾವು ಡೈರೆಕ್ಷನ್ ಕೊಡ್ತೀವಿ ಅದಕ್ಕೆ ಸರ್ವೆ ಮಾಡ್ಲಿಕ್ಕೆ. 29 ಇದೆ. ಆದ್ರೆ ಈ ತರ ಮಳೆ ಆದ್ರೆ ಇದು 3-4 ದಿವಸಲ್ಲೇ 0 ಬರ್ತದೆ. ಈವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ದಿವಸ ಮಳೆ ಆದ್ರೆ ಸೊ ನಮ್ಮ ಕೊರತೆ ಕೂಡ ಸರ್, ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ನೀರಿನ ಸಲುವಾಗಿ ರಸ್ತೆಗಳನ್ನ ತೆಗೆದು ಬಿಟ್ಟಿದ್ದಾರೆ. ಅಲ್ಲೆಲ್ಲ ಈಗ ನೀರು ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ ವಾಹನ ಸವಾರರಿಗೆಲ್ಲ. ಇಲ್ಲ ಮಾಡಿದ್ರೆ ಅದು L&T ಸುಮಾರು ದಿವಸದ ಅವ್ರದೇ ಸಮಸ್ಯೆ ಇದೆ. L&T ಕಂಪ್ನಿ ಅವರು ಸೊ ಸುಮಾರು ಸಾರಿ ಸಭೆ ಶಾಸಕರು ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದಾರೆ. ಹಿಂದೆ ನಾನು ಕೂಡ ಮಾಡಿದ್ದೇನೆ. ಅದನ್ನ ಇನ್ನೂ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ಬೇಗ ಮಾಡ್ಲಿಕ್ಕೆ ಅದನ್ನ ಕೆಲಸ ಇಲ್ಲ. ಅವ್ರಿಗೆ ಯಾರು ಕಡಿವಾಣ ಹಾಕ್ತಿವಿ. ಯಾಕಂದ್ರೆ ಸುಮಾರು 4-5 ವರ್ಷದಿಂದ ಮಾಡ್ತಿದ್ದಾರೆ.
ಸರ್, ಈಗ ಮಳೆ ಆಗ್ತಾ ಇದೆ. ಕಿತ್ತೂರು, ಬೈಲಹೊಂಗಲ, ಖಾನಾಪುರ ಬಹುತೇಕ ರಸ್ತೆಗಳೇ ಸರಿಯಾಗಿಲ್ಲ, ಎಲ್ಲ ಕೆಸರಮಯ ಇರುವಂತದ್ದು. ಹಾಗಾಗಿ ಅಲ್ಲಿ ಏನ್ ಮಾಡ್ತೀರಿ ಅಂತ ನೋಡೋಣ, ಎಲ್ಲೆಲ್ಲಿ ಅತ್ಯಂತ ಕೆಟ್ಟದ್ರೆ ಅದು ಮೋಟ್ರೇಬಲ್ ಮಾಡ್ತೀವಿ. ಈಗ ಮಳೆಗಾಲದಲ್ಲಿ ಟೆಂಪರ್ ರಿಪೇರಿ ಮಾತ್ರ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಸೊ ಡಿಸೆಂಬರ್ ನಲ್ಲಿ ಮತ್ತೆ ಅದನ್ನ ಹೊಸದಾಗಿ ರಸ್ತೆ ಮಾಡ್ಲಿಕ್ಕೆ ನಾವು ಪ್ಲಾನ್ ಹಾಕೊಳ್ತೀವಿ. ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಇನ್ನು ಮೋಡ ಬಿತ್ತನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ. ನೋಡೋಣ, ನಾವು ನಿನ್ನೆ ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ನಿನ್ನೆ ಹಾವೇರಿಯಲ್ಲಿ ನಮ್ಮ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ಲಾಸ್ಟ್ ಟೈಮ್ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಅವ್ರದೇ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ನಾಳೆಯಿಂದ ಬಹುಶಃ ಹಾವೇರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಮಗೂ ಅವಶ್ಯಕ ಇದ್ರೆ ಬೇಕಾದ್ರೆ ನಾವು ಕಳೆದ ಸರಿ ಯಾವ್ದು ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸಚಿವ ಸಂಪುಟ ಯಾರ ಪರ ನಿಮ್ಗೆ ಇದೆ ಅಂತ ಅಲ್ಲ, ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.